ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ವಾರ್ ಸಿಚುವೇಷನ್ ಇದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಯಾವ ಥರ ಒಂದು ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ಜಾಗತಿಕ ಮಾರುಕಟ್ಟೆಗಳಿಗೆ ದೊಡ್ಡ ಒಂದು ಜಿಯೋ ಪಾಲಿಟಿಕ್ಸ್ ಆಘಾತ ಒಂದು ಎದುರಾಗಿದೆ ಅಂತ ಹೇಳ್ಬೋದು. ವರದಿಗಳ ಪ್ರಕಾರ ಇರಾನ್, ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಒಂದು ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಇರಾನಿನ ಒಂದು ಸುಪ್ರೀಂ ಲೀಡರ್ ಅಯತೊಲ್ಲಾ ಅಲಿ ಖಮೇನಿ ನಿಧನ ಹೊಂದಿದ್ದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ತುಂಬ ವೈರಲ್ ಕೂಡ ಆಗ್ತಾ ಇದೆ. ಸೊ ಇದರಿಂದ ಮಿಡಲ್ ಈಸ್ಟ್ ಪ್ರದೇಶಗಳಲ್ಲಿ ಉದ್ವಿಗ್ನತೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಮತ್ತು ವಿಶಾಲ ಪ್ರಾದೇಶಿಕ ಯುದ್ಧದ ಭೀತಿ ಕೂಡ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಅಂದರೆ ಒಂದು ವಾರ್ ಸಿಚುವೇಷನ್ ತುಂಬ ಉದ್ವಿಗ್ನ ಆಗ್ತಾ ಇದೆ ಅಂತ ಹೇಳ್ಬೋದು ಮಿಡಲ್ ಈಸ್ಟ್ ಪ್ರದೇಶಗಳಲ್ಲಿ ಮತ್ತು ಮಿಡಲ್ ಈಸ್ಟ್ ಕಂಟ್ರಿಗಳಲ್ಲಿ. ಇದೀಗ ಪ್ರಮುಖ ಪ್ರಶ್ನೆ ಏನಂತಂದ್ರೆ, ನಾನು ಆಗಲೇ ಹೇಳ್ದಂಗೆ ಇದು ಭಾರತದ ಒಂದು ಷೇರು ಮಾರ್ಕೆಟ್ಗೆ ಯಾವ ಥರ ಒಂದು ಎಫೆಕ್ಟ್ ಆಗುತ್ತೆ ಅಂತ ಒಂದು ನಾವು ನೋಡ್ಕೋಬೇಕಾಗುತ್ತೆ. ಇದನ್ನು ಒಂದು ಕಾಮ್ ಮತ್ತು ಪ್ರಾಕ್ಟಿಕಲಿ ಒಂದು ಆಲೋಚನೆ ಮಾಡಿಬಿಟ್ಟು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಒಂದು ಇಮಿಡಿಯೇಟ್ ಎಫೆಕ್ಟ್ ನಮ್ಗೆ ಏನು ಸಿಗುತ್ತೆ ಅಂತ ಒಂದು ನೋಡ್ಕೊಂಡ್ಬಿಡೋಣ. ಯುದ್ಧ ಅಥವಾ ಜಿಯೋ ಪಾಲಿಟಿಕ್ಸ್ ಉದ್ವಿಗ್ನತೆ ಆದಾಗ ಮಾರುಕಟ್ಟೆಗಳು ಯೂಶಲಿ ಅಂತಂದರೆ ರಿಸ್ಕ್ ಆಫ್ ಮೋಡ್ಗೆ ಹೋಗುತ್ತೆ. ರಿಸ್ಕ್ ಆಫ್ ಮೋಡ್ ಅಂತಂದ್ರೆ ಏನು? ಷೇರು ಮಾರುಕಟ್ಟೆಗಳಲ್ಲಿ ಯಾರ್ಯಾರು ಒಂದು ಹೂಡಿಕೆ ಮಾಡಿರ್ತಾರಲ್ವ, ಅವರೆಲ್ಲರೂ ಏನು ಮಾಡ್ತಾರೆ, ತಮ್ಮ ಒಂದು ಹೂಡಿಕೆ ಮಾಡಿರುವ ಹಣವನ್ನು ತೆಗೆದು ಒಂದು ಸೇಫ್ ಹೆವೆನ್ ಅಂತ ಹೇಳ್ಬೋದು. ಅಂತಂದರೆ ಚಿನ್ನ, ಬೆಳ್ಳಿ, ಇಲ್ಲ ಮೆಟಲ್ ಸೆಕ್ಟರ್ ಅಂತ ಹೇಳ್ತಾರಲ್ವ, ಸೊ ಆ ಕಡೆ ಇಲ್ಲ ಸರ್ಕಾರಿ ಬಾಂಡ್ಗಳು, ಗೌರ್ಮೆಂಟ್ ಬಾಂಡ್ಗಳಿಗೆ ತಮ್ಮ ಹಣವನ್ನು ಡೈವರ್ಸಿಫಿಕೇಶನ್ ಮಾಡ್ತಾರೆ. ಅವು ಸುರಕ್ಷಿತ ಆಸ್ತಿಗಳು ಅಂತ ಆ ಕಡೆ ಒಂದು ಡೈವರ್ಸಿಫಿಕೇಶನ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂತಂದರೆ ಯುದ್ಧದ ಪರಿಣಾಮ ಒಂದು ಅನ್ಸರ್ಟನಿಟಿ ಕ್ರಿಯೇಟ್ ಮಾಡೋದ್ರಿಂದ ಸ್ಟಾಕ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಇದರ ಒಂದು ಪರಿಣಾಮವಾಗಿ ನಿಫ್ಟಿ 50, ಸೆನ್ಸೆಕ್ಸ್ ಇಲ್ಲ ಬ್ಯಾಂಕ್ ನಿಫ್ಟಿ ಈ ಎಲ್ಲ ಒಂದು ಇಂಡೈಸಿಸ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಅಲ್ಪಾವಧಿಯಲ್ಲಿ ಮಾತ್ರ ಒಂದು ತೀವ್ರ ಅಸ್ಥಿರತೆ ಅಂದರೆ ಅನ್ಸರ್ಟನಿಟಿ ಕಾಣ್ಬೋದು, ವೊಲಟಾಲಿಟಿ ಕಾಣ್ಬೋದು ಅಂತ ಹೇಳ್ಬೋದು. ವೊಲಟಾಲಿಟಿ ಅಂದರೆ ಸಡನ್ ಆಗಿ ಒಂದು ಸ್ಪೈಕ್ ಆಗೋದು, ಇಲ್ಲ ಗ್ಯಾಪ್ ಡೌನ್ ಆಗೋದು, ಇಲ್ಲ ಒಂದು ಪ್ರೈಸಲ್ಲಿ ಏರಿಕೆ ಇಳಿಕೆ ಆಗೋದನ್ನ ನಾವು ನೋಡ್ಬೋದಾಗುತ್ತೆ. ಎರಡನೇದಾಗಿ ಭಾರತಕ್ಕೆ ಒಂದು ಅತ್ಯಂತ ಪ್ರಮುಖ ಅಂಶ ಅಂತ ಹೇಳ್ಬೋದು ಕ್ರೂಡ್ ಆಯಿಲ್ ಅಂತ. ಓಕೆ, ನಾವು ಇಲ್ಲಿ ವರಿ ಮಾಡಬೇಕಾಗಿರೋದು ಕ್ರೂಡ್ ಆಯಿಲ್ ದೇಶಗಳಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಭಾರತ ಒಂದು ತನ್ನ ಅಗತ್ಯಕ್ಕಿಂತ 80% ಹೆಚ್ಚು ಕ್ರೂಡ್ ಆಯಿಲನ್ನು ಆಮದು ಮಾಡ್ಕೊಳ್ತದೆ, ಅಂತಂದರೆ ಇಂಪೋರ್ಟ್ ಮಾಡ್ಕೊಳುತ್ತೆ. ಸೊ ಈ ಒಂದು ಉದ್ವಿಗ್ನತೆ ಹೆಚ್ಚಾಕೊಂತ ಹೋದಂಗೆಲ್ಲ ನಮಗೇನಾಗುತ್ತೆ, ತೈಲದ ಬೆಲೆಗಳು ತೀವ್ರವಾಗಿ ಏರ್ಬಿಡ್ತವೆ. ಸೊ ಕ್ರೂಡ್ ಆಯಿಲ್ ಬೆಲೆ ಏರಿದ್ರೆ ಏನಾಗುತ್ತೆ, ಭಾರತದಲ್ಲಿ ದುಬಾರಿ ದರ ಹೆಚ್ಚಾಕೊಂತ ಹೋಗುತ್ತೆ. ದುಬಾರಿ ದರ ಹೆಚ್ಚಾದಾಗ ಏನಾಗುತ್ತೆ, ಕಂಪನಿಗಳ ಒಂದು ಲಾಭಾಂಶದ ಮೇಲೆ ಇದು ಒಂದು ಒತ್ತಡ ಬೀಳುತ್ತೆ ಅಂತ ಅನ್ಬೋದು. ಒಂದು ಸಡನ್ ಆಗಿ ಇಲ್ಲ ಅಲ್ಪಾವಧಿಗೆ ಒಂದು ಸ್ವಲ್ಪ ಸೆಲ್ ಆಫ್ ಪ್ರೆಷರ್ ಕೂಡ ಬರ್ಬೋದು ಸ್ಟಾಕ್ ಮಾರ್ಕೆಟ್. ಹಾಗೆಯೇ ಗ್ರಾಹಕರ ಖರ್ಚಿನ ಒಂದು ಸಾಮರ್ಥ್ಯ ಕೂಡ ಕಡಿಮೆ ಆಗ್ಬೋದು. ಇದು ನಮ್ಮ ಇಂಡಿಯಾಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಗ್ರಾಹಕರ ಖರ್ಚು ಇನ್ನು ನಮ್ಮ ಇಂಡಿಯಾಕ್ಕೆ ಏನು ವಾರ್ ಎಫೆಕ್ಟ್ ಏನು ಅಷ್ಟು ಇಲ್ಲ. ಸೊ ಇದನ್ನು ಒಂದು ನ್ಯೂಟ್ರಲ್ ಪೊಸಿಷನ್ ಆಗಿ ನಾವು ನೋಡ್ಕೋಬಹುದು. ಸೊ ಇದರ ಒಂದು ಪರಿಣಾಮವಾಗಿ ಶೇರ್ ಮಾರ್ಕೆಟಲ್ಲಿ ತಾತ್ಕಾಲಿಕ ಒಂದು ದುರ್ಬಲತೆ ಅಂತಂದರೆ ಒಂದು ವೀಕ್ನೆಸ್ ಕಾಣ್ಕೊಂತ ಹೋಗ್ಬೋದು. ಶೇರ್ ಮಾರ್ಕೆಟಲ್ಲಿ ಸ್ವಲ್ಪ ಮಾರ್ಕೆಟು ಕೆಳಗಡೆ ಹೋಗೋ ಚಾನ್ಸಸ್ ವಾರ್ ಸಿಚುವೇಷನಲ್ಲಿ ಅನ್ಸರ್ಟನಿಟಿಯಿಂದ ತುಂಬ ಇರುತ್ತೆ ಅಂತ ಹೇಳ್ಬೋದು. ಈಗ ಏನಂತಂದರೆ ಈ ಒಂದು ವಾರಿಂದ ಲಾಭ ಆಗ್ತಕ್ಕಂಥ ಸೆಕ್ಟರ್ ಯಾವುದಂತ ನೋಡ್ಕೊಂಡ್ರೆ ಫಸ್ಟ್ ಒಂದು ಮೊದಲನೇದಾಗಿ ತೈಲ ಮತ್ತು ಅನಿಲ ಉತ್ಪಾದನೆ ಕಂಪನಿಗಳು. ಈ ಒಂದು ಕ್ರೂಡ್ ಬೆಲೆ ಏರಿದ್ರೆ ಈ ಒಂದು ಕ್ರೂಡ್ ಆಯಿಲ್ನ ಉತ್ಪಾದನೆ ಮಾಡ್ತಕ್ಕಂಥ ಕಂಪನಿಗಳು ಉತ್ತಮ ಆದಾಯ ಹೊಂದುತ್ತೆ, ಯಾಕಂದರೆ ಅದರ ಬೆಲೆ ಜಾಸ್ತಿ ಹಾಕೊಂತ ಹೋಗುತ್ತಲ್ವ, ಅದೇ ಒಂದು ಕಾರಣಕ್ಕೆ. ಎರಡನೇದಾಗಿ ರಕ್ಷಣಾ ಕ್ಷೇತ್ರ ಅಂದರೆ ಡಿಫೆನ್ಸ್ ಸೆಕ್ಟರ್ ಇದರಿಂದ ಒಂದು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಇಂಡಿಯನ್ ಡಿಫೆನ್ಸ್ ಕಂಪನಿಗಳು ಏನಿದೆ ಅದಕ್ಕೆ ಸ್ವಲ್ಪ ಆರ್ಡರ್ ಫ್ಲೋ ಜಾಸ್ತಿ ಹಾಕೊಂತ ಹೋದಂಗೆಲ್ಲ ಒಂದು ಕಂಪನಿಯ ಒಂದು ಆರ್ಡರ್ ಫ್ಲೋ ಜಾಸ್ತಿ ಆದಂಗೆಲ್ಲ ಕಂಪನಿ ಷೇರಿನ ಬೆಲೆಗಳು ಮೇಲೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ. ನಾವು ಇಂಡಿಯಾ ಮತ್ತು ಪಾಕಿಸ್ತಾನ ಮಧ್ಯ ಯುದ್ಧ ಆದಾಗ ನೋಡಿದ್ವಿ. ಮೂರನೇದಾಗಿ ಚಿನ್ನ ಸಂಬಂಧಿತ ಕಂಪನಿಗಳು ಏನಂತಂದರೆ ಗೋಲ್ಡ್ ಅಂಡ್ ಸಿಲ್ವರ್ ಯಾವುದೇ ಕಂಪನಿಗಳು ಸ್ವಲ್ಪ ಇನ್ವೆಸ್ಟ್ ಮಾಡ್ತಾ ಇರ್ತಾರಲ್ವ, ಸೊ ಆ ಒಂದು ನಾನು ಕಂಪನಿ ಸ್ಟಾಕ್ ಸ್ಪೆಸಿಫಿಕ್ ಮಾಡೋಂಗಿಲ್ಲ, ಬಟ್ ಸೆಕ್ಟರ್ ಸ್ಪೆಸಿಫಿಕ್ ನೋಡಿಕೊಂಡ್ರೆ ಈ ಒಂದು ಸೆಕ್ಟರ್ಗಳು ಬೆನಿಫಿಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾದರೆ ಈ ಒಂದು ವಾರಿಂದ ಕೆಲವೊಂದು ಕಂಪನಿಗಳು ಒತ್ತಡಕ್ಕೆ ಬರೋ ಚಾನ್ಸಸ್ ತುಂಬ ಇರುತ್ತಲ್ವ, ಸೆಲ್ ಆಫ್ ಪ್ರೆಷರ್ ಅಂತ ಹೇಳ್ತೀವಿ. ಯಾವುದು ಅಂತಂದರೆ ಫಸ್ಟ್ ನಾವು ಏವಿಯೇಷನ್ ಫೀಲ್ಡ್ ಅಂತಲೇ ಹೇಳ್ಕೋಬೋದು. ಯಾಕಂದರೆ ಕ್ರೂಡ್ ಆಯಿಲ್ ಆ ಒಂದು ಬೆಲೆ ಏರಿಕೆ ಆದಾಗ ಜೆಟ್ ಇಂಜಿನ್ ವೆಚ್ಚ ಅದೆಲ್ಲ ಹೆಚ್ಚಾಗುತ್ತೆ, ಅದರಿಂದ ಸ್ವಲ್ಪ ಏವಿಯೇಷನ್ ಫೀಲ್ಡ್ಗೆ ಒತ್ತ ಬೀಳುತ್ತೆ ಅಂತ ಹೇಳ್ಬೋದು. ಆಟೋ ಸೆಕ್ಟರು, ಟೈರ್ ಕಂಪನಿಗಳು ಈ ಎಲ್ಲ ಸೆಕ್ಟರ್ಗಳಿಗೂ ಕೂಡ ಒಂದು ಸ್ವಲ್ಪ ಬೆಲೆ ಹೆಚ್ಚಾಗೋದ್ರಿಂದ ಲಾಭಾಂಶ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನಮ್ಮ ಒಂದು ಸ್ಟಾಕ್ ಬೆಲೆ ಕಮ್ಮಿ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಹಾಗೆಯೇ ನೋಡಿ ಪೇಂಟು, ರಾಸಾಯನಿಕ ಮತ್ತು ಲಾಜಿಸ್ಟಿಕ್ ಕಂಪನಿಗಳು, ಓಕೆ, ಈ ಕಂಪನಿಗಳು ಕೂಡ ಈ ಒಂದು ಸೆಲ್ ಆಫ್ ಪ್ರೆಷರ್ ವಾರ್ ಎಫೆಕ್ಟ್ ಬರೋ ಚಾನ್ಸಸ್ ಇದೆ. ಈ ಒಂದು ವಾರು ಇನ್ನು ಪ್ರೊಲಾಂಗ್ ಆದರೆ ಅಂತಂದರೆ ಇನ್ನು ಮುಂದುವರ್ಕೊಂತ ಹೋದರೆ ಸ್ಲೋ ಆಗಿ ನಾವು ಈ ಸೆಕ್ಟರ್ಗಳಲ್ಲಿ ನಾವು ಒಂದು ಬದಲಾವಣೆ ಕಾಣ್ಕೊಂತ ಸಿಗುತ್ತೆ. ಅಂತಂದರೆ ವಾರ್ ಹಾಕೊಂತ ಇದ್ದರೆ ನಮಗೆ ಸ್ವಲ್ಪ ಎಫೆಕ್ಟ್ ಆಗೋದು ಸಿಗುತ್ತೆ. ಸ್ಟಾಕ್ಸು ಮೇ ಬಿ ಸ್ಲೋಲಿ ಗ್ರಾಜುವಲಿ ಕೆಳಗೋದು ಕೂಡ ಸಿಗುತ್ತೆ. ಮತ್ತೆ ಒಂದು ಮಾರ್ಕೆಟ್ ಏನಾದರೂ ಒಂದು ಡಿಸಿಷನ್ಗೆ ಬಂದು ಇಲ್ಲ ವಾರ್ ಒಂದು ಡಿಸಿಷನ್ ಮಾಡ್ಕೊಂಡ್ಬಿಟ್ಟು ನಿಲ್ತು ಅಂತಂದರೆ ಮತ್ತೆ ಸಡನ್ ಆಗಿ ಎಲ್ಲ ಸ್ಟಾಕ್ಗಳು ಮೇಲೆ ಹೋಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಯಾಕಂದರೆ ಮತ್ತೆ ಹೂಡಿಕೆದಾರರು ಮತ್ತೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಈಗ ಹೂಡಿಕೆದಾರರು ಮೇನ್ ಆಗಿ ಗಮನಿಸಬೇಕಾಗಿರೋದು ಏನಂತಂದರೆ ಕ್ರೂಡ್ ತೈಲವಿದೆ, ಇದು ಪ್ರಮುಖ ಒಂದು ಅಂಶ ಆಗ್ತದೆ ಇಂಡಿಯನ್ ಮಾರ್ಕೆಟ್ಗೆ. ಓಕೆ, ಫಸ್ಟ್ ನಾವು ಅಬ್ಸರ್ವ್ ಮಾಡಬೇಕಾಗಿದ್ದು ಕ್ರೂಡ್ ಆಯಿಲ್ ಪ್ರೈಸ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಎರಡನೇದಾಗಿ ಇಂಡಿಯನ್ ಮತ್ತು ಅಮೆರಿಕನ್ ಡಾಲರ್, ಇಂಡಿಯನ್ ರುಪಿ ಮತ್ತು ಅಮೆರಿಕನ್ ಡಾಲರ್ ಏನಿರುತ್ತೆ, ಈ ಒಂದು ಈ ಎರಡು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಪ್ರೈಸ್ನ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಂಡಿಯನ್ ರುಪಿ ವೀಕ್ ಆಗುತ್ತಾ ಇಲ್ಲ ಡಾಲರ್ ರುಪಿ ಯಾವ ಥರ ರಿಯಾಕ್ಟ್ ಆಗ್ತಾ ಇದೆ, ಎರಡನ್ನ ಕಂಪೇರ್ ಮಾಡಬೇಕಾಗುತ್ತೆ. ಇಂಡಿಯಾ ವಿಕ್ಸ್ ಅಂತ ಹೇಳ್ತೀವಿ. ಇಂಡಿಯಾ ವಿಕ್ಸ್ ಅಂತ ಅಂದರೆ ಟ್ರೇಡಿಂಗ್ ಮಾಡೋರಿಗೆ ಗೊತ್ತಿರುತ್ತೆ. ಇಂಡಿಯಾ ವಿಕ್ಸು ಸಡನ್ ಆಗಿ ಜಾಸ್ತಿ ಆಗೋದು, ಆ ಥರ ತುಂಬ ವಾಲಿಟಿಲಿಟಿ ಆದರೆ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಸಡನ್ ಸ್ಪೈಕ್ ಅಪ್ ಏನಾದರೂ ಆಯ್ತು ಅಂದರೆ ಆಬ್ವಿಯಸ್ಲಿ ನಾವು ಒಂದು ಡಿಸಿಷನ್ಗೆ ಬರ್ಬೋದು, ಓಕೆ ಸ್ವಲ್ಪ ಮಾರ್ಕೆಟ್ ವೀಕ್ ಆಗಿದೆ ಅಂತ ಒಂದು ಡಿಸಿಷನ್ಗೆ ಬರ್ಬೋದು. ಹಾಗೆ FIIs ಮತ್ತು DIAs ಇನ್ವೆಸ್ಟರ್ಸ್ ಒಂದು ಡಿಸಿಷನ್ಸ್ನ ನಾವು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಈಗ ಆಲ್ರೆಡಿ 1.5 ವರ್ಷದಿಂದ ಆಲ್ಮೋಸ್ಟ್ FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅಂತ ಏನಿರ್ತಾರೆ ಅವರೆಲ್ಲ ತುಂಬ ನಮ್ಮ ಒಂದು ಸ್ಟಾಕ್ ಮಾರ್ಕೆಟಿಂದ ಹೊರಗಡೆ ಹೋಗ್ತಾ ಇರೋದನ್ನ ನಾವು ನೋಡ್ತಾನೆ ಇದ್ವಿ. ಇವರು ಈ ಟೈಮ್ನಲ್ಲಿ ಇನ್ನೂ ಒಂದು ಸೆಲ್ ಆಫ್ ಮೋಡಿಗೆ ಬಂದ್ಬಿಟ್ಟು ಇನ್ನೂ ಹೆಚ್ಚು ಒಂದು ಸೆಲ್ ಮಾಡಿಬಿಟ್ಟು ಹೋಗೋ ಚಾನ್ಸಸ್ ಮಾಡ್ತಾ ಇದ್ದಾರೆ ಇಲ್ವಾ ನಾವು ನೋಡ್ಕೋಬೇಕಾಗುತ್ತೆ. ಸೊ ಈಗ ಒಂದು ಪ್ರಮುಖ ಭಾಗ ಏನಂತಂದರೆ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯಲ್ಲಿ ಭಾವನಾತ್ಮಕ ಪ್ರತಿಕ್ರಿಯೆ
ಇರುತ್ತೆ ಅಂತ ಹೇಳ್ಬೋದು. ಅಂತಂದರೆ ಎಮೋಷನಲ್ ಒಂದು ರಿಯಾಕ್ಷನ್ ಮಾರ್ಕೆಟ್ನಲ್ಲಿ ಈಗ ಇರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದು ಒಂದು ಏನು ಶಾರ್ಟ್ ಟರ್ಮ್ ವಾಲಟಾಲಿಟಿ ಅಂತ ಹೇಳ್ತೀವಿ ನಾವು. ಓಕೆ, ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಮಧ್ಯಮ ಅವಧಿಯಲ್ಲಿ ಸ್ವಲ್ಪ ಮೂಲಭೂತ ಅಂಶಗಳ ಆಧಾರದ ಮೇಲೆ ಈ ಒಂದು ವಾಲಟಾಲಿಟಿ ತಣ್ಣಗಾಗುತ್ತೆ ಅಂತ ಹೇಳ್ಬೋದು, ಒಂದು ಸ್ಥಿರವಾಗುತ್ತೆ ಅಂತ ಹೇಳ್ಬೋದು. ಇಲ್ಲ ಉದ್ವಿಗ್ನತೆ ಒಂದು ವೇಳೆ ಮುಂದುವರಿತು ಅಂತ ಅನ್ಕೊಳ್ಳಿ, ಅನ್ಸರ್ಟನಿಟಿ ಮುಂದುವರಿಯುತ್ತೆ. ಹಾಗೆ ಜಿಯೋ ಪಾಲಿಟಿಕ್ಸು ಎಲ್ಲ ಕಡೆ ಒಂದು ಟೆನ್ಷನ್ ಬರುತ್ತೆ. ಬಿಕಾಸ್ ಇರಾನ್ ನೋಡಿ, ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಮಾಡೋದು ಒನ್ ಆಫ್ ದ ಹೈಯೆಸ್ಟ್ ಕ್ರೂಡ್ ಆಯಿಲ್ ಎಕ್ಸ್ಪೋರ್ಟ್ ಕಂಟ್ರಿ ಅಂತ ಹೇಳ್ಬೋದು. ಸೊ ಅಲ್ಲಿ ಪ್ರೆಷರ್ ಜಾಸ್ತಿ ಆಯ್ತು ಅಂದರೆ ಅಲ್ಲಿಂದ ತೈಲ ಕ್ರೂಡ್ ಆಯಿಲ್ ಬರೋದು ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ನಮ್ಮ ಒಂದು ಎಲ್ಲ ದೇಶಗಳಿಗೂ ಸ್ವಲ್ಪ ಅದರ ಎಫೆಕ್ಟ್ ಆಗುತ್ತೆ ಅಂತ ಅನ್ಬೋದು. ಈ ಟೈಮಲ್ಲಿ ಎಮೋಷನಲಿ ನೀವು ಒಂದು ನಿರ್ಧಾರಗಳನ್ನು ತಗೊಳ್ಳಿ, ರಿಸ್ಕ್ ರಿವಾರ್ಡ್ನ ನೋಡ್ಕೊಂಡ್ಬಿಟ್ಟು ನೀವು ಮಾಡ್ಕೊಳ್ಳಿ, ಸೇಫಾಗಿ ಟ್ರೇಡ್ ಮಾಡಿ ಅಂತ ಹೇಳ್ತೇನೆ. ಸೊ ಈ ಟೈಮಲ್ಲಿ ನಾನು ಹೇಳ್ದಂಗೆ ಗೋಲ್ಡ್ ಆ್ಯಂಡ್ ಸಿಲ್ವರ್ಸ್ ಆರ್ ದ ಸೇಫೆಸ್ಟ್ ಇವೆಂಟ್ಸ್ ಅಂತ ಹೇಳಿಕ್ಕೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.